ಯೋಗ ಕ್ಯಾಂಪದ ಮೂಲ ಇದು ಅಂತಂದ್ರೆ ಶಕ್ತಿ ಅಂದ್ರೆ ದೀಕ್ಷಾ. ನಿಮ್ಗೆ ಗೊತ್ತಿರಲಿ ಏನು ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅಂತ. ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅಂತ. ಯಾಕೆ ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅಂತ ಯಾಕೆ ಮಾತು ಅಂತಂದ್ರೆ ಮೋಕ್ಷ ಅಂದ್ರೆ ದೀಕ್ಷೆ ಅಂತ ಇದು ಬರ್ತದೆ. ಮತ್ತೆ ಅದು ಹೇಳ್ಬೇಕು ಮುಂದೆ ಮತ್ತೆ ಯಾರು ತರಬೇಕು ನನಗೆ. ಅದಕ್ಕೆ ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅಂತಾರೆ. ಅದಕ್ಕೆ ಪ್ರತಿಯೊಬ್ಬರು ದೀಕ್ಷೆ ತಗೊಳ್ಳೇಬೇಕು. ಅದ್ರಾಗ ಮತ್ತೆ ಧಾರ್ಮಿಕ ದೀಕ್ಷಾ ಅಂತ ಬರ್ತದೆ. ನಿಮ್ಮ ಗುರುಗಳು ಬಂದು ಹೊಟ್ಟಿಲೆ ಆದಾಗ 8 ತಿಂಗಳಿಗೆ ಮತ್ತು ಮದುವೆ ಗರ್ಭಧಾರಣೆ ಆದಮೇಲೆ ಮತ್ತು ಮಕ್ಕಳು ಹುಟ್ಟಿದ ಮೇಲೆ 8ನೇ ತಿಂಗಳಿಗೆ ಮತ್ತೆ ಕೊಡ್ತಾರೆ. ಹೀಗೆ ಅನೇಕ ದೀಕ್ಷೆಗಳು ಬರ್ತಾವೆ. ಆದ್ರೆ ಆ ದೀಕ್ಷೆ ತಿಳ್ಕೋಬೇಡ. ಇದು ನಿಮ್ಮ ವೈಯಕ್ತಿಕ ಸಾಧನೆ, ವೈಯಕ್ತಿಕ ಲಾಭಕ್ಕಾಗಿ ನೀವು ಮಂತ್ರ ದೀಕ್ಷೆ ತಗೊಳ್ತಾ ಇದ್ದೀವಿ. ಇದಕ್ಕೆ ಮಂತ್ರ ದೀಕ್ಷಾ ಅಂತ. ಮತ್ತು ವಾಟ್ ಈಸ್ ಮಂತ್ರ ಅನ್ನೆಲ್ಲ ಹೇಳ್ತಾನಂತೆ. ದೀಕ್ಷಾ ಅಂದ್ರೆ ಪ್ರತಿಯೊಂದು ಇದಕ್ಕೂ ತನ್ನದೇ ಆದಂಥ ತಾಕತ್ ಇರ್ತದೆ. ಅದು ಸುಪ್ತ ಇರ್ತದೆ. ಅದನ್ನ ಬಡಿದು ಎಬ್ಬಿಸ್ಲಿಕ್ಕೆ ದೀಕ್ಷಾ ಆಗ್ಬೇಕು ಇಷ್ಟ. ಹೌದಾ? ಈಗ ನೋಡಿ ಇದೆಲ್ಲ ಕೊಟ್ಟಿದ್ದು ಇದು ಏನು, ಇದು ಬರೀ ಒಂದು ಕಾಷ್ಟ, ಇದು ಒಂದು ಬೇರೆ ಅಷ್ಟೇ. ಇದು ಏನದಕ್ಕೂ ಯೂಸ್ ಮಾಡೋದಿಲ್ಲ. ಇದಕ್ಕೆ ಪರ್ಟಿಕ್ಯುಲರ್ಲಿ ನಾವು ಇದನ್ನ ಮಾಡಿ ಲಾಕ್ ಓಪನ್ ಮಾಡ್ಬೇಕು. ಇದಕ್ಕೆ ಒಣ್ಣೆದ್ದು ನಿಮ್ಮ ಕೈ ಸಿಗ್ಬೇಕಾದ್ರೆ ಇನ್ನೂ ಓಪನ್ ಮಾಡಬೇಕು. ಕೈಯ ಸಿಕ್ತು ಇದ್ರ ಶಕ್ತಿ ಕೊಡ್ಬೇಕಾದ್ರೆ ಲಾಕ್ ಓಪನ್ ಮಾಡಬೇಕು. ನಮ್ಮಿಂದ ದೀಕ್ಷಾ ತಗೊಂಡು ಮಂತ್ರ ಅಂದಾಗ ಮಾತ್ರ ಇದರ ಶಕ್ತಿ ಆವಿರ್ಭಾವ ಆಗ್ತದೆ. ಅದಕ್ಕೆ ನೀವು ಖುಷಿಯಾಗಿ ತಡೆಯಿರುತ್ತೆ ಕೊಡೋದು. ಇದ ಫೇಲ್ ಆಗಿದ್ದೆ ನಾನು. ನೀವು ಫೇಲ್ ಆಗಿದ್ದೇ ಇಲ್ಲ. ಯೂಟ್ಯೂಬ್ನ ನೋಡ್ತೀರಿ, ತರ್ತೀರಿ, ಇದು ಮಾಡ್ತೀರಿ, ಬೋಗಸಪ್ಪ ಒಟ್ಟು ಏನೂ ಆಗೋಲ್ಲ. ಬೋಗಸಲ್ಲ. ಶಕ್ತಿ ಇದ್ದಿದ್ದದ ಪ್ರಾಮಾಣಿಕವಾಗಿ ಹೇಳ್ತೀನಿ. ನೀವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲ. ಯಾರು ಈ ಪಂಟೆ ಹುಡುಗರು ಈಗಲೂ ಸಣ್ಣ ಹುಡುಗರು 8-10 ವರ್ಷ ಹುಡುಗರು ಮಾಡ್ತಾವೆ. ಸುಮ್ಮನೆ ಒಂದು ಲಾಲ್ ಕಿತಾಬ್ ಅಂತ ಓದಿರ್ಬೇಕಾದ್ರೆ ಲಾಲ್ ಕಿತಾಬ್ದವ್ರು ನಾವೇನು ಹೇಳ್ತೀವಿ ಅವರೆಲ್ಲ ಹೇಳ್ತಾರೆ ಲಾಲ್ ಕಿತಾಬ್ ಮತ್ತು ನೀಲಿ ಹೊತ್ತಿಗೆ, ಕೆಂಪು ಹೊತ್ತಿಗೆ ಮತ್ತು ನೀಲಿ ಹೊತ್ತಿಗೆ. ಹೌದಾ? ಅದು ಶಿವ ಸಂಹಿತೆ ಅಂತರ, ರಾವಣ ಸಂಹಿತೆ, ಗರುಡ ಪುರಾಣ. ಹಿಂಗೆ ಕೆಲವೊಂದು ಪುರಾಣಗಳೊಳಗ, ಕೆಲವೊಂದು ಧಾರ್ಮಿಕ ಗ್ರಂಥದೊಳಗ, ಕೆಲವೊಂದು ಪೌರಾಣಿಕ ಗ್ರಂಥದೊಳಗ ಇಂಥದ್ರಾಗ ಎಲ್ಲ ಅದ. ನಾವೇನು ಹೇಳ್ತೀವಿ ಎಲ್ಲ ಅದ. ಆದ್ರೆ ನಾವು ಕಾಪಿ ಮಾಡ್ಕೊಂಡು ಬಂದವ್ರು. ನಾವು ನಮ್ದು ಒರಿಜಿನಲ್ ಅಲ್ಲ, ಕಾಪಿ ಮಾಡ್ಕೊಂಡಿವಿ ನಾವು. ಅವರು ಕಾಪಿ ಮಾಡ್ಯಾರ. ನಮ್ದು ಅವ್ರ ಕಿಶದಾಗ, ನಮ್ದು ಕಿಶದಾಗ. ಯಾರೋ ಮೂಲ ಇಲ್ಲ. ಅದಕ್ಕೆ ಅವ್ರು ತೊಗೊಂಡ್ವಿ, ನಾನು ತೊಗೊಂಡ್ರೆ ಅವ್ರು ಅನ್ನೋಂಗಿಲ್ಲ. ಇಲ್ಲ ಸುಮ್ಕಿರ್ಬೇಕಷ್ಟೆ. ನಾ ಹೇಳಿದ್ರೆ ಅವರು 1000 ಮಂದಿ ಹೇಳ್ತಾರ. ಅವ್ರು ಹೇಳಿದ್ರೆ ನಾನು ಹೇಳ್ತೀನಿ. ಒರಿಜಿನಲ್ ಯಾರು ಅಂತಂದ್ರೆ ಹೌದಾ? ಬಟ್ ಒಂದು ತಿಳ್ಕೊಳ್ಳಿ, ಇದನ್ನ ಗುರುದೀಕ್ಷೆ ಇಲ್ಲದೆ ಬಳಸಲಿಕ್ಕೆ ಆಗುವುದೇ ಇಲ್ಲ. ಸುಮ್ಮನೆ ದೇಖನಿಕ ಡಬ್ಬ. ಗೊತ್ತಾಯ್ತಲ್ಲ? ಇಲ್ಲಿ ಮುಖ್ಯದು. ಇದು ಕೆಲವೇ ಗುರುಗಳು, ಕೆಲವೇ ತಿಳ್ಕೊಂಡವ್ರು ಮಾತ್ರ ಮಾಡ್ತಾರೆ. ಈಗ ಒಬ್ಬೊಬ್ಬರಿಗೆ ದೀಕ್ಷೆ ಕೊಡಬೇಕಾದ್ರೆ ಕೆಲವು ನಿಮಿಷಗಳು ಹೇಳ್ತಾವ. ತಾವು 18-19 ಮಂದಿ ಇದ್ದೀರಿ. ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ, ಅರ್ಧ ಭಾಗ ಮಾಡ್ತೀನಿ. ಈಗ ಈ ಒಟ್ಟು ಕೂಡ ಇಲ್ಲೇ ಕೊಡ್ಬೋದು ನಾನು. ಬಟ್ 2 ತಾಸು ಬೇಕು. 2 ತಾಸು ಸುಮ್ಮನೆ ಕೊಡೋದು ನಿಮ್ಗೆ ಬೇಸರ ಆಗಿರ್ತದೆ. ಅದಕ್ಕೆ ಒಂದು ಭಾಗ ಮಾಡ್ತೀನಿ, ನೀವು ಕೆಳಗಡೆ ಹೋಗಿ. ಬಟ್ ಮಾತಿಲ್ಲ, ಕಟ್ಟಿಲ್ಲ. ಯಾಕಂದರೆ ಇಲ್ಲಿ ಬರಬೇಕಾದಾಗ ನಿಮ್ಮದೊಂದು ಮೆಂಟಾಲಿಟಿ, ಈ ದೀಕ್ಷಾ ತಗೋಬೇಕಾದ್ರೆ ಖಾಲಿಯಾಗಿ ಬರಬೇಕು. ಈಗ ನೋಡಿ, ನಿಮ್ಗೆ ಮುಂಜೆ ಚಾ ತಂದು ಕೊಟ್ಟರು. ಹೌದಾ? ಚಾ ತಂದು ಕೊಟ್ಟರು. ನಾನು ಮಾತಾಡ್ಕೊಂಡು ಚಾ ಕಪ್ ಹಿಂಗೆ ಹೇಳಿದ್ದೇವೆ. ಹೌದಾ? ಅವ್ರು ಬಂದು ನಮ್ಮ ಡಾಕ್ಟರ್ ಬಂದು ಇನ್ನೂ ಬಂದ್ಬಿಡ್ತಾರೆ. ಇಲ್ಲಿ ತಡಿ, ನಾ ಇನ್ನೂ ಕುಡ್ದೇ ಇಲ್ಲ ಅಂತೀರಿಲ್ಲ. ಖಾಲಿ ಆಗಬೇಕು. ಖಾಲಿ ಆದಾಗ ನಾ ಹಾಕ್ಬೇಕು ಬರ್ತದೆ. ಹಾಗೆ ನಿಮ್ಮ ತಲೆ ಖಾಲಿ ಮಾಡ್ಕೊಂಬರ್ಬೇಕು. ನಾ ಏನಾರ ಒಂದು 9 ಮಂದಿ ತಳಗೆ ಹೋಗ್ರಿಪ್ಪ ಅಂತ ಕಳಿಸಿದೆ, ನೀವು ಪಂಟ್ ಹೊಡ್ಕೊಂಡು ಕುಂತು ಗುರುಗಳು ಹೆಂಗೆ ಹೇಳ್ತಾರಪ್ಪ. ಅವರು ಬಹುಶಃ ಇದು ಗುರುಗಳ ಕಡೆ ಮಾತಾಡೋದು, ಡಾಕ್ಟರ್ ಬಗ್ಗೆ ಮಾತಾಡೋದು. ಇಲ್ಲಿ ಮಾಡೋ ಬದಲಿ ಅಲ್ಲಿ ಮಾಡ್ಬೇಕಾಗಿತ್ತು. ಬೈಕ್ರು ಹತ್ಯೆ ಆಯ್ತು ಇಂಥ ಮಾತಾಡೋದು. ಖಾಲಿ ಬಲ್ತು ಮಾತಾಡೋದು. ಅಲ್ಲಿ ತಳಗೆ ಹೋದ್ರು ಸಹಿತ ನೀವು ಒಬ್ಬರೇ ಅದೇ ತಿಳ್ಕೊತೀವಿ. ಸುಮ್ಮನೆ ನಿಮ್ಮೊಳಗೆ ನೀವು ಸ್ಥಿತ ಆಗುತ್ತೆ. ನಾನೊಂದು ಅತ್ಯದ್ಭುತವಾದ ಒಂದು ಕ್ರಿಯೆಯನ್ನು ತಗೊಳ್ಳೋದಿದ್ದೀನಿ. ಹಾಗೆ ಅದ. ಮತ್ತು ಯು ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಹೌದಾ? ಅಂಥದ್ದೊಂದು ಅದ್ಭುತ ತಂತ್ರವನ್ನು ನೀವು ಕಲೀಲಿಕ್ಕೆ ಬಂದಿದ್ದೀರಿ. ಅದನ್ನು ದೀಕ್ಷೆ ತಗೊಳಕ್ಕೆ ಬಂದಿದ್ದೀರಿ. ಆ ಹೊತ್ತಿನಾಗ ಸುಮ್ಮನೆ ಖಾಲಿ ಇರಿ. ಈಗ ನಾ ಮಾತಾಡಬೇಡ ಅಂತೇಳಿ ಮಾತಾಡ್ರಿ ಈಗ. ಬಟ್ ಈಗ ದೀಕ್ಷಾ ತಗೊಳ್ಳೋಕ್ಕಿಂತ ಮುಂಚೆಗೆ ನೀವು ಹೊಳ್ಳಿ ಬರೋ ಮಟ್ಟ ಮಾತೆಲ್ಲ ಕಟ್ಟಿಲ್ಲ. ಅರ್ಧ ಮಂದಿ ಮಾಡ್ತೀನಿ. ಯಾಕಂದ್ರೆ ಒಂದೇ ಅಂತಂದ್ರೆ ನಾನು ನಿಮ್ಮ ಸುತ್ತಬೇಕು, ಜಾಗ ಸಿಗೋದಿಲ್ಲ. ಈಗ ನೋಡಿ ನಾ ಹೆಂಗೆ ಅಡ್ಡಾಡಲಿ? ಅದಕ್ಕೆ ಸ್ವಲ್ಪ ಮಂದಿ ಆದಪ್ಪ ಅಂದರೆ ಹಿಂದೆ ಮುಂದೆ ಸರಿತಾರ, ನನಗೆ ಅಡ್ಡಾಡೋ ಜಾಗ ಸಿಗುತ್ತೆ. ಮತ್ತು ಇವರು ತಾಸುಗಟ್ಟಲೆ ಒಬ್ಬರಿಗೆ 1 ತಾಸು ಕೊಡ್ಬೋದು. 2 ತಾಸು 3 ತಾಸು ಕೊಡಿದ್ರೆ ಆಗೋದಿಲ್ಲ.
ಈ ಒಂದು ಕಾರಣಕ್ಕಾಗಿ ಅರ್ಧ ಮಂದಿ ಕೆಳಗೆ ಹೋಗ್ರಿ, ಸುಮ್ಮನೆ ಅಡ್ಡಾಡ್ರಿ, ಈ ನಿಸರ್ಗ ನೋಡ್ರಿ, ಹುಲ್ ಮ್ಯಾಗ ಅಡ್ಡಾಡ್ರಿ, ಒಬ್ರಿಗೊಬ್ರಿಗೆ ಮಾತಿಲ್ಲ. ಇದು ಒಂದು ಕರ. ಆ ನಂತರ ಒಂದೇ ಕಡೆ ಇರ್ರಿ. ಆನಂತರ ಇವ್ನು ಮುಗಿದ ಕೂಡಲೇ ನಾನು ಕಳಿಸ್ತೀನಿ ನಮ್ಮ ಸಂಗಮೇಶ್ ಅವ್ರಿಗೆ, ಇಂಜಿನಿಯರ್ ಸಂಗಮೇಶ್. ಅವನು ನನ್ನ ಮಗ, ನನ್ನ ತಮ್ಮನ ಮಗ. ಇಲ್ಲೇ ಇಂಜಿನಿಯರ್ ಅದ ಒಂದು ಕಂಪ್ನಿ ಒಳಗೆ. ಸೊ ಅವ್ನು ಬರ್ತಾನೆ, ಸನ್ನೆ ಮಾಡ್ತಾರೆ, ಮಾತಿಲ್ದ ಕತ್ತಿಲ್ದ ಬಂದು ಇಲ್ಲಿ ಕೂಡ್ತೀರಿ. ಇವ್ರನ್ನ ಕೆಳಗೆ ಕಳಿಸ್ತೀನಿ ನಾನು ಅವಾಗ. ಇಷ್ಟೇ. ಅದಾದ್ಮೇಲೆ ಒಟ್ಟರು ಕೂಡೋದಂತ, ಊಟ ಟೈಮಲ್ಲಿ ಊಟ ಮಾಡೋಣಂತ ಮುಗೀತು. 4 ಗಂಟೆಗೆ ನಿಮಗೆ ಬಿಟ್ಬಿಡ್ತೀನಿ, ನೋ ಟೆನ್ಷನ್. ಓಕೆನಾ? ಶ್ರೀ ಗುರುದೇವ್.